ರಾಜ್ಯಪಾಲರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳನ್ನು ಸಿಂಘ್ವಿ ಎತ್ತಾ ಇದ್ದಾರೆ. ರಾಜ್ಯಪಾಲರು ಯಾವ ವಿವರಗಳನ್ನು ಕೊಟ್ಟಿದ್ದಾರೆ, ಯಾವ ನೋಟನ್ನು ಬರೆದಿದ್ದಾರೆ, ಯಾವ ಟಿಪ್ಪಣಿಗಳನ್ನು ಅಲ್ಲಿ ಇಟ್ಟಿದ್ದಾರೆ, ಯಾವ್ಯಾವುದರ ಆಧಾರದ ಮೇಲೆ ಅದನ್ನು ಬರೆದಿದ್ದಾರೆ. ತನಿಖಾಧಿಕಾರಿ ತನಿಖೆಯ ಸಂಪೂರ್ಣ ಹಕ್ಕನ್ನು ಹೊಂದಿರ್ತಾನೆ. ಆವಾಗ ನ್ಯಾಯಾಧೀಶರು ಕೇಳ್ತಾರೆ, ಹೌದು ಸ್ವಾಮಿ, ತನಿಖಾಧಿಕಾರಿ ಹೊಂದಿರ್ತಾನೆ, ಪೊಲೀಸರೇ ಏನಾದರೂ ಈ ಅರ್ಜಿನ ಸ್ವೀಕಾರ ಮಾಡಲಿಲ್ಲ ಅಂದರೆ, ಪೊಲೀಸರೇ ಕಂಪ್ಲೇಂಟ್ ತಗೊಳ್ಳಿಲ್ಲ ಅಂದ್ರೆ ಏನು ಮಾಡಬೇಕು? ಕರೆಕ್ಟ್, ನೀವು ಹೇಳಿದ್ದು, ತನಿಖಾಧಿಕಾರಿನೇ ಇದರ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತಿರ್ತಾನೆ, ಅದನ್ನು ಒಪ್ಕೋತೀನಿ. ಆದರೆ ಒಂದು ವೇಳೆ ಈ ಕಂಪ್ಲೇಂಟ್ ಕೊಡಕ್ಕೆ ಬಂದಂಥ ಸಂದರ್ಭದಲ್ಲಿ ಎಲ್ಲರೂ ತಗೊಳಕ್ಕೆ ಸಾಧ್ಯನಾ? ಮುಖ್ಯಮಂತ್ರಿಗಳ ವಿರುದ್ಧ ಕಂಪ್ಲೇಂಟ್ ಆದ ತಕ್ಷಣ ಲೆಕ್ಕದಲ್ಲಿ ಪೊಲೀಸರು ಗಲಿಬಿಲಿ ಒಳಗಾಗ್ಬಿಡ್ತಾರೆ. ಆ ಸಂದರ್ಭದಲ್ಲಿ ಏನು ಮಾಡಬೇಕು? ಇಂಥ ಒಂದು ಸ್ವಾರಸ್ಯಕರವಾದಂಥ ಚರ್ಚೆ ನಡೀತಾ ಇದೆ. ಅಂದರೆ ಹಲವಾರು ವಿಚಾರಗಳನ್ನು ಅಭಿಷೇಕ್ ಮನು ಸಿಂಘ್ವಿ ಮಂಡಿಸ್ತಾ ಇದ್ದಾರೆ. ತನಿಖಾಧಿಕಾರಿಯೇ ತನಿಖೆಯ ಸಂಪೂರ್ಣ ಹಕ್ಕನ್ನು ಹೊಂದಿರ್ತಾನೆ ನಿಜ, ಆದರೆ ಪೊಲೀಸ್ ಅಧಿಕಾರಿ ಮುಖ್ಯಮಂತ್ರಿಗಳ ವಿರುದ್ಧದ ದೂರನ್ನು ಏನಾದರೂ ಸ್ವೀಕಾರ ಮಾಡಲಿಲ್ಲ ಅಂತಂದರೆ ಏನು ಮಾಡಬೇಕು? ಹಾಗಾದರೆ ಅದೇ ಪಾಯಿಂಟನ್ನು ನಾವು ತೋರಿಸ್ತಾ ಇದ್ದೀವಿ. ಜಡ್ಜ್ ಪ್ರಶ್ನೆ ಮಾಡ್ತಾರೆ, ದೂರೇ ಸ್ವೀಕಾರ ಮಾಡಲಿಲ್ಲ ಅಂದ್ರೆ ಏನು ಮಾಡ್ತೀರಿ? ಖಾಸಗಿ ದೂರುದಾರರಿಗೆ ಯಾವ ಮಾರ್ಗ ಇದೆ? ಯಾವ ಮಾರ್ಗ ಇದೆ? ಇದನ್ನೇ ಟಿ ಜೆ ಅಬ್ರಾಮ್ ಹೇಳ್ತಾರೆ. ನಾನು ಕಂಪ್ಲೇಂಟ್ ಕೊಟ್ಟೆ ಮೈಸೂರಿನಲ್ಲಿ, ಒಂದು ವಾರ ಆದರೂ ಕೂಡ ಅದ್ರ ಬಗ್ಗೆ ಏನು ಅಂತ ಪೊಲೀಸರು ಕ್ರಮ ತಗೊಳ್ಳಿಲ್ಲ. ಹಾಗಾಗಿ ನಾನು ಅನಿವಾರ್ಯವಾಗಿ ರಾಜ್ಯಪಾಲರ ಹತ್ರ ಬರಬೇಕಾಯ್ತು. ಇದನ್ನೇ ನ್ಯಾಯಾಧೀಶರು ಕೇಳ್ತಾರೆ. ಖಾಸಗಿ ದೂರುದಾರರಿಗೆ ದೂರುದಾರ ಹೆಂಗೆ ಕೊಡಬೇಕು? ನೀವೇನಾದರೂ ಅದಕ್ಕೆ ಅವಕಾಶ ಕೊಟ್ಟರೆ ಎಲ್ಲದಕ್ಕೂ ದೂರು ಕೊಡ್ತಾರೆ. ಇದು ಅಭಿಷೇಕ್ ಮನು ಸಿಂಘ್ವಿ ವಾದ. ಅದಕ್ಕೆ ಅಂತಲೇ 17A ರಕ್ಷಣೆ ಇದೆಯಲ್ಲ ಅಂತ ಜಡ್ಜಿ ಪ್ರಶ್ನೆ ಮಾಡ್ತಾರೆ. ಸಕ್ಷಮ ಪ್ರಾಧಿಕಾರದ ಅನುಮತಿ ಬೇಕು ಅಂತ ಹೇಳಿರುವಂಥದ್ದು ಇದಕ್ಕಾಗಿನೇ. ಅದಕ್ಕೋಸ್ಕರ 17A ರಕ್ಷಣೆ ಇದೆ. ಜಡ್ಜ್ ಹೇಳುವಂಥ ಮಾತಿದು. ಅಂದರೆ ನೀವು ಎಲ್ಲದಕ್ಕೂ ಏನಾದರೂ ಅವಕಾಶ ಕೊಟ್ಬಿಟ್ರೆ, ಯಾರು ಬೇಕಾದರೂ ಬಂದು ದೂರು ಕೊಡ್ಬೋದು ನಂಗೆ ಆಗೋಗ್ಬಿಟ್ರೆ, ಬೇಕಾದವ್ರು ಬಂದು ದೂರು ಕೊಡ್ತಾರೆ, ಬೇಕಾದ ದೂರು ಕೊಡ್ತಾರೆ. ಅದನ್ನು ಪರಿಗಣಿಸಲಿಕ್ಕೆ ಸಾಧ್ಯನಾ? ಇದು ಭಾಳ ಒಳ್ಳೆ ಚರ್ಚೆ ನಡೆಯುತ್ತೆ. ತನಿಖಾಧಿಕಾರಿ ಏನು ತನಿಖೆ ಮಾಡ್ತಾ ಇರ್ತಾರಲ್ಲ, ತನಿಖಾಧಿಕಾರಿಗೇ ಎಲ್ಲವೂ ಕೂಡ ಇರುತ್ತೆ. ಅವ್ರಿಗೆ ಅಧಿಕಾರ ಅನ್ನುವಂಥದ್ದು. ತನಿಖಾಧಿಕಾರಿ ಇದಕ್ಕೆ ಸಂಬಂಧಪಟ್ಟಂಗೆ ನಿರ್ಧಾರಕ್ಕೆ ಬರಬೇಕು, ನಿರ್ಣಯಕ್ಕೆ ಬರಬೇಕು. ಆಗ ಜಡ್ಜ್ ಕೇಳುವಂಥ ಪ್ರಶ್ನೆ, ಆಯ್ತು ಸ್ವಾಮಿ ಒಪ್ಕೊಳ್ಳೋಣ, ಆದರೆ ಮುಖ್ಯಮಂತ್ರಿಗಳ ವಿರುದ್ಧ ದೂರು ಕೊಡೋಕೆ ಹೋದಂಥ ಸಂದರ್ಭದಲ್ಲಿ ಏನಾದರೂ ಅವ್ರು ದೂರು ತೆಗೆದುಕೊಳ್ಳಿಲ್ಲ ಅಂತಂತಂದರೆ ಏನು ಮಾಡಬೇಕು? ಖಾಸಗಿ ದೂರುದಾರರಿಗೆ ಇರುವಂಥ ಮಾರ್ಗ ಯಾವುದು ಅಂತ ಕೇಳ್ತಾರೆ ಜಡ್ಜು. ಆವಾಗ ಇವ್ರು ಹೇಳೋದು, ಖಾಸಗಿ ದೂರುದಾರರಿಗೆ ನೀವು ಎಲ್ಲದಕ್ಕೂ ಅಲೋ ಮಾಡಿಬಿಟ್ರೆ, ಅವ್ರಿಗೆ ನೀವು ದೂರು ಕೊಡೋಕ್ಕೆ ಅವಕಾಶ ಕೊಟ್ಬಿಟ್ರೆ, ಅವ್ರು ಎಲ್ಲ ದೂರನ್ನು ಕೂಡ ತಗೊಂಬಂದಿಲ್ಲಿ ಹಾಕ್ತಾರೆ. ಎಲ್ಲದಕ್ಕೂ ಕೂಡ ದೂರು ಕೊಡುವಂಥ ಪರಂಪರೆ ಬೆಳೆದು ಬಂದುಬಿಡುತ್ತೆ, ಪರಿಪಾಠ ಬೆಳೆದು ಬಂದುಬಿಡುತ್ತೆ. ಅದನ್ನು ಒಪ್ಲಿಕ್ಕೆ ಸಾಧ್ಯನಾ? ದೂರುದಾರರಿಗಿರುವಂಥ ಮಾರ್ಗ ಯಾವುದು ಅಂತ ಜಡ್ಜ್ ಕೇಳಿದಂಥ ಸಂದರ್ಭದಲ್ಲಿ, ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಕೊಡುವಂಥ ಉತ್ತರ ಇದು. ಈ ರೀತಿ ಏನಾದರೂ ಅವಕಾಶ ಕೊಟ್ಬಿಟ್ರೆ ಎಲ್ಲರೂ ಬಂದು ದೂರು ಕೊಡ್ತಾರೆ ಅಂತ. ನೋಡಿ, ಸುದೀರ್ಘವಾದಂಥ ವಾದ ಮಂಡನೆ ಆಗ್ತಾ ಇದೆ. ಹಲವಾರು ವಿಚಾರಗಳ ಬಗ್ಗೆ, ಹಲವಾರು ಆಯಾಮಗಳ ಬಗ್ಗೆ, ಬೇರೆ ಬೇರೆ ಅಂಶಗಳನ್ನು ಇಟ್ಕೊಂಡು ಬೇರೆ ಬೇರೆ ಕೇಸುಗಳನ್ನು ಉಲ್ಲೇಖ ಮಾಡಿ ಈ ವಾದವನ್ನು ಮಂಡಿಸಲಾಗ್ತಾ ಇದೆ. ಖಾಸಗಿ ದೂರುದಾರರಿಗೆ ಅವಕಾಶ ಕೊಡಬಾರದು, ಕೊಟ್ಟರೆ ಅವರು ಎಲ್ಲದಕ್ಕೂ ಕೂಡ ದೂರನ್ನು ಕೊಡುವಂಥ ಪರಿಪಾಠ ಬೆಳೆದು ಬಿಡುತ್ತೆ, ಪ್ರತಿಯೊಂದಕ್ಕೂ ದೂರು ಕೊಡ್ತಾರೆ. ಆವಾಗ ಅವ್ರು ಹೇಳ್ತಾರೆ 17A ರಕ್ಷಣೆ ಇದೆಯಲ್ಲ ಹಾಗಾದರೆ ಅಂತ ಜಡ್ಜ್ ಪ್ರಶ್ನೆ ಮಾಡ್ತಾರೆ. ಸಕ್ಷಮ ಪ್ರಾಧಿಕಾರದ ಅನುಮತಿ ಬೇಕಾಗಿದೆ ಅಂತ ಹೇಳಿರುವಂಥದ್ದು ಇದಕ್ಕಾಗಿಯೇ ಅಂತಾರೆ ಜಡ್ಜ್. ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಕೇಳುವಂಥ ಪ್ರಶ್ನೆ ಇದು. ಈ ರೀತಿ ನೋಡಿ, ಆರಂಭದಿಂದ ಇಲ್ಲಿ ತನಕ ಒಂದಷ್ಟು ವಿವರಗಳನ್ನು ಕೊಡಬೇಕು ಅಂತಂತಂದರೆ, ಈಗೇನೀಗ ಮಂತ್ರಿಮಂಡಲ ಸಭೆ ಸೇರುತ್ತೆ. ಮಂತ್ರಿಮಂಡಲದ ಸಭೆಯಲ್ಲಿ ಒಂದು ನಿರ್ಧಾರಕ್ಕೆ ಬರ್ತಾರೆ, ಕ್ಯಾಬಿನೆಟ್ ಸಭೆಯಲ್ಲಿ. ಅದಕ್ಕೆ ಸಂಬಂಧಪಟ್ಟಂಗೆ ಏನು ಅಂದರೆ ಒಂದು ಹಂತ ಇದೆ. ಕೆಲವೊಂದು ಸಂದರ್ಭಗಳಲ್ಲಿ ಸರ್ಕಾರವೂ ಕೂಡ ರಾಜ್ಯಪಾಲರಿಗೆ ಮಾರ್ಗದರ್ಶನ ಮಾಡಬಹುದು. ಇಂತಿಂಥ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ನೀವು ಗಮನಹರಿಸಿ ಅನ್ನುವಂಥ ಮಾರ್ಗದರ್ಶನವನ್ನು ಮಾಡಬಹುದು ಅಂತ ಹೇಳುತ್ತೆ ಕಾನೂನು. ಅದರ ಆಧಾರದ ಮೇಲೆ ಇವರು ಪೂರ್ತಿ ವಿವರಗಳನ್ನು ತೆಗೆದುಕೊಂಡು ಕೊಟ್ಟಿದ್ದಾರೆ ರಾಜ್ಯಪಾಲರಿಗೆ. ನಾವು ಇದನ್ನು ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲ, ನೀವು ಇದನ್ನು ಪರಿಗಣಿಸಬಾರದು, ಈ ರೀತಿ ಪ್ರಾಸಿಕ್ಯೂಷನ್ಗೆ ನೀವು ಅನುಮತಿ ಕೊಡಬಾರದು, ಎಲ್ಲ ವಿವರಗಳು. ಇದನ್ನೇ ಮೆಹ್ತಾ ಅವರು ಎಲ್ಲ ವಿವರಗಳನ್ನು ಹೇಳಿದರು. ಅಲ್ರಿ, ನಿಮ್ಮದು ಸ್ಥಿತಿ ಹೆಂಗಿದೆ ಅಂತಂದರೆ ಫುಲ್ ಸ್ಟಾಪ್ ಕಾಮ ಎಲ್ಲದನ್ನೂ ಸೇರಿ ಕಾಪಿ ಹೊಡೆದಿರಲ್ಲ. ಕ್ಯಾಬಿನೆಟ್ ಮೀಟಿಂಗಲ್ಲಿ ಏನು ಮೀಟಿಂಗಲ್ಲಿ ಏನು ಚರ್ಚೆ ಬಂತು, ಯಾವ್ಯಾವ ಅಂಶಗಳು,
ಅದನ್ನು ಯಥಾ ಪ್ರಕಾರ ಕಾಪಿ ಹೊಡೆಯೋಕ್ಕೂ ಬಂದಿಲ್ವಲ್ಲ. ಇದೊಂದು ಸ್ಟುಪಿಡಿಟಿ ಅವ್ರು ಬಳಸಿದಂಥ ಶಬ್ದ. ಸೊ ಇದು ಸುದೀರ್ಘವಾಗಿ ಎಲ್ಲರೂ ಕೂಡ ವಾದ ಮಂಡಿಸ್ತಾ ಇದ್ದಾರೆ. ಇದು ಬಹುಶಃ ನನಗನ್ಸುತ್ತೆ ಇದು ಈ ಕೊನೆಯ ವಾದ ಮಂಡನೆ ಅಂತ ಅನಿಸುತ್ತೆ. ಯಾಕಂದರೆ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ, ಇವತ್ತೇ ನಿಮ್ಮ ವಾದಗಳನ್ನು ಮುಗಿಸ್ಬಿಡಿ. ಖಾಸಗಿ ದೂರುದಾರರ ದೂರನ್ನು ಪೊಲೀಸರು ಸ್ವೀಕರಿಸಲಿಲ್ಲ ಅಂದರೆ ಏನಾಗುತ್ತೆ? ಆವಾಗ ಅಭಿಷೇಕ್ ಮನು ಸಿಂಘ್ವಿ ಹೇಳ್ತಾರೆ, ಆ ರೀತಿ ನೀವು ಖಾಸಗಿ ದೂರು ಕೊಡುವಂಥವ್ರು ಎಲ್ರಿಗೂ ಕೂಡ ಈ ರೀತಿ ಪರ್ಮಿಷನ್ ಕೊಡ್ತಾ ಹೋಗ್ಬಿಟ್ರೆ ಸಿಕ್ಕಂಥವ್ರು ಬಂದು ದೂರನ್ನು ದಾಖಲಿಸ್ತಾ ಹೋಗ್ಬಿಡ್ತಾರೆ, ಗತಿ ಏನಾಗಬೇಕು? ಅದಕ್ಕೆ ಕೇಳ್ತಾರೆ, ಸರ್ಕಾರಿ ಅಧಿಕಾರಿಗಳಿಗೆ ರಕ್ಷಣಾತ್ಮಕ ಫಿಲ್ಟರ್ ನೀಡಲಿಕ್ಕೆ 17A ಸೇರ್ಪಡೆ ಆಗಿರುವಂಥದ್ದು ಅದಕ್ಕೇನೆ. ಮೊದಲಿಗೆ ಲೋಕಾಯುಕ್ತ ಇತ್ತು, ಲೋಕಪಾಲರ ಅನುಮತಿ ಪ್ರಸ್ತಾಪ ಇತ್ತು, ಇಲ್ಲ ಈಗ ಅದಿಲ್ಲ. ಈಗ ಸಕ್ಷಮ ಪ್ರಾಧಿಕಾರದ ಅನುಮತಿ ಬೇಕಾಗಿದೆ. ಇವಾಗ ಅದರ ಹೊಣೆಯನ್ನು ನೀಡಲಾಗಿದೆ. ಜೊತೆಗೆ ಯಾರಾದರೂ ದೂರು ಕೊಡೋದ ಸಂದರ್ಭದಲ್ಲಿ ದೂರು ಕೊಟ್ಟರನ್ನು ಸ್ವೀಕಾರ ಮಾಡ್ತಾರೆ ಪೊಲೀಸರು. TJ ಅಬ್ರಾಹಂ ದೂರು ಕೊಡ್ತಾರೆ ಮೈಸೂರಲ್ಲಿ ದೂರು ಕೊಟ್ಟವರು 1 ವಾರ ಆಗುತ್ತೆ. ಆ ದೂರ ಬಗ್ಗೆ ಏನು ಸ್ವೀಕಾರ ಮಾಡಿದರೋ ಇಲ್ವೋ ಯಾವುದು ಕೂಡ ಗೊತ್ತಾಗಲ್ಲ. ಇದೆಲ್ಲದೂ ಕೂಡ ಪೂರ್ವ ನಿಯೋಜಿತ ಬಿಡಿ, ಪ್ರಶ್ನೆ ಬೇರೆ. ಅವ್ರಿಗೆ ಗೊತ್ತು TJ ಅಬ್ರಾಹಂ 120 ಕೇಸ್ ಹಾಕಿರುವಂಥವ್ರು. ಅವರು ಹಲವಾರು ಕೇಸ್ಗಳನ್ನು ಒಂಥರ ಕೇಸ್ಗಳ ವೀರ. ಇಲ್ಲಿದಾಗ ಸುಪ್ರೀಂ ಕೋರ್ಟ್ ತನಕ ಹೋಗಿ ವಾದ ಮಾಡ್ಕೊಂಬರ್ತಾರೆ, ಪ್ರಶ್ನೆ ಬೇರೆ. ಆದರೆ ಅವ್ರು ಕೊಟ್ಟಂತ ಗೊತ್ತಿತ್ತು ಅವರಿಗೆ, ಮುಖ್ಯಮಂತ್ರಿಗಳ ವಿರುದ್ಧ ಮುಡಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ದೂರು ಕೊಟ್ಟರೆ ಆ ದೂರನ್ನ ಗ್ಯಾರಂಟಿ ಸ್ವೀಕಾರ ಮಾಡಲ್ಲ ಪೊಲೀಸರು ಅಂತ ಗೊತ್ತಿತ್ತು.